ಇವತ್ತು ನಾವು ಬಜೆಟ್ ಪೂರ್ವವಾಗಿ ನಾವು ಆಲ್ರೆಡಿ ಇಲ್ಲಿಗೆ ಹೋದ ಜನವರಿಲಿ ನಾವು ಸ್ಟ್ರೈಕ್ ಮಾಡಿದ 3 ದಿವಸ ಅಹೋರಾತ್ರಿ ಧರಣಿ ಮಾಡಿದ. ಅವತ್ತಿನ ದಿನ ಹೇಳಿದರು ನಮಗೆ ಏನು 10,000 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು. 14 ತಿಂಗಳಾದ್ರೂ ಸಮೇತ ಇಲ್ಲಿವರೆಗೂ ನಮಗೆ ಒಂದು ಮೀಟಿಂಗ್ ಕರೆದಿಲ್ಲ, ಒಂದು ಏನೂ ಇಲ್ಲ. CM ಸಾಹೇಬರು ಮತ್ತು ಏಪ್ರಿಲಿಂದನೇ ಮಾಡ್ತೀವಿ 10,000 ಅಂತ ಹೇಳಿದರು. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ, ಯಾವುದೇ ಒಂದು ನಮಗೆ ಭರವಸೆನೂ ಕೊಟ್ಟಿಲ್ಲ, ಮಾಡೂ ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ ಈ ಬಜೆಟ್ ಪೂರ್ವದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಬರೀ 7,000 5,000 ರಾಜ್ಯ ಸರ್ಕಾರ, 2,000 ಕೇಂದ್ರ ಸರ್ಕಾರ ಕೊಡ್ತೈತೆ. ಈಗಿನ ಎಲ್ಲ ಬೆಲೆ ಏರಿಕೆಯಲ್ಲಿ ನಾವು ಯಾವುದೇ 7,000ಕ್ಕೆ ಒಂದು ಮನೆ ಸಂಸಾರ ನಡೆಸೋದು ಏನೂ ಅಲ್ಲ. ಅತಿ ಕಡಿಮೆ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲೇ ಅತಿ ಕಡಿಮೆ ಒಂದು ಇನ್ಸೆಂಟಿವ್ ತಗೊತಾ ಇರೋದು ಅಂದರೆ ಅದು ಆಶಾ ವರ್ಕರ್ತಾ ಇರೋದು. ಅತಿ ಹೆಚ್ಚು ಕೆಲಸ ಮಾಡ್ತಾ ಇರೋರು ಅಂತ ಅಂದರೆ ಅದು ಆಶಾ ವರ್ಕರ್ಗಳು. ಪ್ರತಿಯೊಂದು ಕೆಲಸನೂ ಹೇಳ್ತಾರೆ, ಆ ಕೆಲಸ ಮಾಡು. ಪ್ರತಿಯೊಂದು ಇಲಾಖೆಯಲ್ಲೂ ಕೆಲಸ ಇರ್ತಾರೆ, ಪ್ರತಿಯೊಂದು ಕೆಲಸನೂ ಹೇಳ್ತಾರೆ. ಆ ಕೆಲಸ ಮಾಡಿ ಸ್ಫೂಟಮ್ ತಗೊಂಬನ್ನಿ, ಪಂಚಾಯತ್ ರಾಜ್ ಇಲಾಖೆಯವ್ರು ಹೇಳ್ತಾರೆ. ಮತ್ತು ಇವರು ಎಲ್ಲ ಸರ್ವೆಗಳಿಗೆ ಬಂದರೆ ವಾರಕ್ಕೆ 2 ಸರ್ವೆ ಇರ್ತವೆ, ವಾರದಲ್ಲಿ 2-3 ಸರ್ವೆ ಇರ್ತವೆ, ತಿಂಗಳಿಗೆ 10-12 ಸರ್ವೆ ಇರ್ತವೆ. ಪ್ರತಿಯೊಂದು ಸರ್ವೆನೂ ಮಾಡ್ತಾರೆ, ಪ್ರತಿಯೊಂದು ಇದು ಮಾಡ್ತಾರೆ, ಮಕ್ಳದ್ದು ನೋಡ್ತಾರೆ. ಏನು ಮಾಡಿದ್ರೂ ಇವರು ಇನ್ಸೆಂಟಿವ್ ಕೊಡೋಕ್ಕೆ ಯಾಕೆ ಹಿಂಗೆ ಮೀನಮೇಷ ಹೇಳ್ತಾರೆ. ಆಮೇಲೆ ಅದು ಒಂದು ಕಡೆ ಆದರೆ ಇವಾಗ 7,000 ಆಶಾಗಳನ್ನ ತೆಗಿಬೇಕಂತ ಹೇಳ್ಬಿಟ್ಟು ತರ್ಕಬದ್ಧಗೊಳಿಸ್ಬೇಕಂತ ಹೇಳ್ತಾ ಇದ್ದಾರೆ. ಈಗ ಆ ಆಶಾಗಳಿಗೆ ಹೇಳ್ತಾ ಇದ್ದಾರೆ ನಾವು ಅದ್ರ ಬದಲಾಗಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಬೇರೆ ಹುದ್ದೆ ಅಂದರೆ ಗ್ರೂಪ್ ಡಿ ಹುದ್ದೆ ಕೊಡ್ತೀವಿ ಅಂತ. ನಮ್ಮನ್ನು ತಗೊಂಡಿರೋದು ಆವಾಗ 2009ರಲ್ಲಿ ತಗೊಂಡಿರೋದು 8ನೇ ಕ್ಲಾಸು 7ನೇ ಕ್ಲಾಸು ಓದಿರೋ ಅಂಥ ಆಶಾಗಳನ್ನು ತೊಗೊಂಡವ್ರೆ. ಇವರು ಎಜುಕೇಷನ್ ಆಧಾರದ ಮೇಲೆ ಮತ್ತು ವಯಸ್ಸಿನ ಆಧಾರದ ಮೇಲೆ ತೊಗೊತೀವಿ. ಯಾವ ಗ್ಯಾರಂಟಿ ಮೇಲೆ ನಾವು ನಂಬೋದು? ಏನೂ ನಮಗೆ ಒಂದು ಇದು ರೆಕಾರ್ಡ್ ಕೊಟ್ಟಿಲ್ಲ. ಈ ಥರಕ್ಕೆ ಇಷ್ಟು ಜನನ ತೊಗೊತೀವಿ ಅಂತ ಇಲ್ಲ. ಬರೀ 7,000 ಜನ ತರ್ಕಬದ್ಧಗೊಳಿಸಿ ನಾವು ಬೇರೆ ಹುದ್ದೆಗೆ ತೊಗೋತೀವಿ ಅಂತ ಮಾತಿನಲ್ಲಿ ಹೇಳಿದ್ರೆ ನಮ್ಗೆ ಯಾವುದೂ ಇದು ಬರೋಲ್ಲ. 7,000 ಜನ ಈಗ 2009ರಿಂದ ಕೆಲಸ ಮಾಡ್ತಿದ್ರಲ್ವ, ಇವಾಗ ಹೆಂಗೆ ಎಕ್ಸೆಸ್ ಆದರೂ 7,000 ಜನ. ಇವರು ಏನಂದರೆ ನಮ್ಮನ್ನು ಬಾಯಿ ಮುಚ್ಚಿಸ್ತಾ ಇರೋದಕ್ಕೆ ನಾವು ಪದೇ ಸ್ಟ್ರೈಕಿಗೆ ಬರ್ತೀವಿ. ನಮ್ಮ ಬೇಡಿಕೆಗಳು ಕೇಳೋಷ್ಟು ಸ್ವತಂತ್ರ ಇಲ್ವಾ ನಮ್ಗೆ ಆಶಾಗಳಿಗೆ? ಕೆಲಸ ಮಾಡೋಕ್ಕೆ ಎಲ್ಲ ಕೆಲಸನೂ ಮಾಡಿ ಅಂತಾರೆ. ನಮಗೆ ನಮ್ಮ ಬೇಡಿಕೆಗಳನ್ನ ಸ್ವತಂತ್ರವಾಗಿ ಕೇಳೋಕ್ಕಿಲ್ಲ. ನಾವು ಸ್ಟ್ರೈಕಿಗೆ ಬಂದರೆ ಸಾಕು, ಅದು ಅಲ್ಲಿಂದ ಲೆಟ್ರ್ ಕೊಡೋದು, ಇಲ್ಲಿಂದ ಲೆಟ್ರ್ ಕೊಡೋದು, ನಿಮ್ಮನ್ನು ಆಶಾಗಳನ್ನ ತೆಗಿತೀವಿ ಅಂತ ಹೇಳೋದು, ಈ ಥರ ಎಲ್ಲ ಎದುರಿಸ್ತಾರೆ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಮತ್ತು ಆಶಾಗಳು ಫೀಲ್ಡಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ಒಂದು ಪ್ರಿಕಾಷನ್ ಇಲ್ಲ. ಬರೀ ಅವರು ಹೆಂಗಿರ್ತಾರೋ ಹಂಗೆ ಹೋಗಿ ಕೆಲಸ ಮಾಡಬೇಕು. ಅವರು ಮನುಷ್ಯರಲ್ವಾ, ನಾವು ಮನುಷ್ಯರಲ್ವಾ? ಯಾವುದೇ ಒಂದು ಕಾಯಿಲೆ ಇದ್ದರೂ ನಮಗೆ ನಾಟಲ್ವಾ? ಹಂಗೆ ಮಾಡ್ತಾರೆ. ಇದರಿಂದ ಯಾವುದೇ ಒಂದು ಸ್ಫೋಟಮ್ ತಗೊಬನ್ನಿ ಅಂತಾರೆ. ಆ ಸ್ಫೋಟಮ್ ತರೋಕ್ಕೆ ಒಂದು ಪ್ರಿಕಾಷನ್ನು ಏನು ಮುಂದೆ ಇದು ಮಾಡಬೇಕೋ ಅದನ್ನು ಕೊಡೋದಿಲ್ಲ. ಹಿಂಗಾಗಿ ಇಷ್ಟು ದುಡಿಸ್ಕೊತಾ ಇದ್ದಾರೆ. ಬಟ್ಟು ನಮಗೆ ಯಾವುದೇ ರೀತಿ ಇವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮತ್ತು ಕೇಂದ್ರದಿಂದ 1,500 ಜುಲೈನಲ್ಲಿ ಬಜೆಟಲ್ಲಿ ಅವ್ರು ಹೇಳಿದ್ರು, ಅವರು ಸಮೇತ ಮಾಡಿಲ್ಲ. ಯಾಕೆ ಹಿಂಗೆ ಬಿಟ್ಟು ಒಂದು ರೀತಿ ಹೇಳಬೇಕಂತಂದರೆ ಆಶಾಗಳನ್ನ ಬಿಟ್ಟು ದುಡ್ಸ್ಕೊತಾ ಇರ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಪ್ರತಿ ಒಂದು ಇವ್ರು ಮಾಡ್ದಿಲ್ದಾಗೆಲ್ಲ ನಾವು ಏನು ಗೊತ್ತಾ, ಇದಕ್ಕೆ ಏನು ಸ್ಟ್ರೈಕಿಗೆ ಬರ್ತೀವಿ ಅಂತ ಅಂದಾಗ ಇನ್ಸೆಂಟಿವ್ಸ್ ಹಾಕೋದು, ಫಿಕ್ಸ್ಡ್ ಪೇಮೆಂಟ್ ಹಾಕೋದು, ಈ ಥರ ಮಾಡ್ತಾರೆ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಇನ್ನೂ ನೀವೇನಾದರೂ ಈ ಬಜೆಟಲ್ಲೂ ನಮಗೆ ಉತ್ತರ ಕೊಡಲಿಲ್ಲ, ನಮಗೆ ಜಾಸ್ತಿ ಮಾಡಲಿಲ್ಲ ಅಂತ ಅಂದರೆ ನಾವು ಮುಂದಿನ ಹೋರಾಟದಲ್ಲಿ ಅಹೋರಾತ್ರಿ ಹೋದ ಜನವರಿಲಿ ಮಾಡಿದ್ದೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ. ಮತ್ತು ನಾವು ವಿಧಾನಸೌಧಕ್ಕೂ ಮುತ್ತಿಗೆಕ್ಕೂ ಆಶಾಗಳು ಏರಿಸಲ್ಲ. ಏಕೆಂದರೆ ಹಳ್ಳೀಲಿ ಕೆಲಸ ಮಾಡೋರಿಗೆ ಇದು ಏನು ದೊಡ್ಡದಲ್ಲ, ಮಾಡ್ತೀವಿ. ಈ ಥರ ಮಾಡಬೇಕು ಅಂತ ನಮಗೆ ಇದೈತೆ. ಅದಕ್ಕೆ ಎಚ್ಚೆತ್ಕೊಂಡು CM ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಶಾಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಬರೀ 7,000 ಆ ರಾಜ್ಯದಿಂದ 2 ಸೇರಿಸಿ 7,000 ಸಿಗ್ತಾ ಇದೆ ಮೇಡಮ್. ಸಮಯ ಅನ್ನೋದೇ ಇಲ್ಲ ಮೇಡಮ್. ನಮಗೆ ನೈಟು 1 ಗಂಟೆಲಿ ಫೋನ್ ಮಾಡಿದ್ರು ಎದ್ದೋಗ್ಬೇಕು, 12 ಗಂಟೆಗೆ ಫೋನ್ ಮಾಡಿದ್ರು ಎದ್ದೋಗ್ಬೇಕು, 3 ಗಂಟೆಗೆ ಫೋನ್ ಮಾಡಿದ್ರು ಎದ್ದೋಗ್ಬೇಕು. ಯಾವಾಗ ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ ನಮಗೆ.